ಅದು ನಾವು ಒಂದ್ಸಲ ಚರ್ಚೆ ಮಾಡಿದ್ದೀವಿ. ಚರ್ಚೆ ಎಷ್ಟು ಸಾಲಿನ ಜನ ಈಗ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಇದು ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಮಾಡಬೇಕು, ರೈತ ಒತ್ತಡ ಇದೆ. ಅದು ಎಷ್ಟು ಮಾಡಬೇಕು ಅಂತ ಏನೋ ತೀರ್ಮಾನ ಮಾಡಿ ರೇಟ್ ಅಂತ ಜಾಸ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಮಾಡಿ ಮಾಡ್ತೀವಿ. ಅಲ್ಲ ಸದಸ್ಯರಿಗೆ ಉತ್ಪಾದನೆ ವೆಚ್ಚ ಸಭಾಪತಿಗಳೇ ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಜಾಸ್ತಿ. ತಮಗೂ ಗೊತ್ತಿದೆ, ತಾವು ತಮ್ಮ ಅನುಭವನೂ ಇದೆ ಅದರಲ್ಲಿ. ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ರೈತರ ಬೇಡಿಕೆನೂ ಕರೆಕ್ಟ್ ಇದೆ. ಅದರಿಂದ ಅದನ್ನೆಲ್ಲ ಗಮನದಲ್ಲಿ ಗ್ರಾಹಕರು ರೈತರು ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ನಾವು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷರೇ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದ್ದೀವಿ. ಚರ್ಚೆ ಎಷ್ಟು ಸಾಲಿನ ಜನ ಈಗ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಇದು ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಮಾಡಬೇಕು, ರೈತ ಒತ್ತಡ ಇದೆ. ಅದು ಎಷ್ಟು ಮಾಡಬೇಕು ಅಂತ ಏನೋ ತೀರ್ಮಾನ ಮಾಡಿ ರೇಟ್ ಅಂತ ಜಾಸ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಮಾಡಿ ಮಾಡ್ತೀವಿ. ಅಲ್ಲ ಸದಸ್ಯರಿಗೆ ಉತ್ಪಾದನೆ ವೆಚ್ಚ ಸಭಾಪತಿಗಳೇ ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಜಾಸ್ತಿ. ತಮಗೂ ಗೊತ್ತಿದೆ, ತಾವು ತಮ್ಮ ಅನುಭವನೂ ಇದೆ ಅದರಲ್ಲಿ. ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ರೈತರ ಬೇಡಿಕೆನೂ ಕರೆಕ್ಟ್ ಇದೆ. ಅದರಿಂದ ಅದನ್ನೆಲ್ಲ ಗಮನದಲ್ಲಿ ಗ್ರಾಹಕರು ರೈತರು ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ನಾವು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷರೇ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.